ಓಕೆ. ಸೊ ಅಯನ್ ಮಾಡ್ತಾ ಮಾಡ್ತಾ ಮಾತಾಡೋಣ ಇವತ್ತು. ಯಾಕಂದರೆ ಪ್ಯಾಕಿಂಗ್ ಮಾಡಬೇಕು, ಜಾಸ್ತಿ ಟೈಮ್ ಇಲ್ಲ. ಇನ್ನೇನು ವೀಕೆಂಡ್ ಹೊರಟೆ ನಾನು ವಾಪಸ್ಸು. ಸೊ ಅದಕ್ಕೆ ಆ್ಯಂಡ್ ಈ ವೀಕ್ ನಂದು ಡಯಟ್ ಚೇಂಜ್ ಆಗಿದೆ. ಸೊ ನಾನು ಡಯಟ್ ಅಪ್ಡೇಟ್ ಕೊಡ್ತೀನಿ, ನಾಳೆ ಕೊಡೋದಿಲ್ಲ, ನಾಡಿದ್ದು ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ನಾಳೆ ನಾನು ನಿಮಗೊಂದು ಡಯಟ್ ಶೀಟ್ ರೆಡಿ ಮಾಡಿದ್ದೀನಿ. ಸೊ ನಿಮ್ಮದು ಡಯಟ್ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ಇದೆ ಅದರಲ್ಲಿ. ಬೇಸಿಕಲಿ ನೀವು ಜಸ್ಟ್ ಒಂದು ಸ್ವಲ್ಪ ಇನ್ಪುಟ್ಸ್ ಹಾಕಬೇಕಾಗುತ್ತೆ. ಆ್ಯಂಡ್ ಫುಡ್ ಐಟಮ್ಸ್ನ ಹೆಂಗೆ ಚೂಸ್ ಮಾಡಬೇಕು, ಅದ್ರ ಕ್ಯಾಲರೀಸ್ ಮತ್ತು ಪ್ರೋಟೀನ್ ಎಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದರಲ್ಲಿ. ಸೊ ನನಗೆ ನೆನ್ನೆ ಸಂಜೆ ಫುಲ್ ಅದೇ ಆಗೋಯ್ತು ಆ ಶೀಟ್ ಡಿಸೈನ್ ಮಾಡೋಕ್ಕೆ. ಆ್ಯಂಡ್ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಇವತ್ತು ಮಾಡ್ತೀನಿ ವಿಡಿಯೋನ ನಾನು. ಸೊ ನಾಳೆ ಹಾಕ್ತೀನಿ ಅದನ್ನು ಮಾಡಿಬಿಟ್ಟು. ಸೊ ಅದಕ್ಕೆ ನಂದು ಡಯಟ್ ಏನಿದೆ ಅಪ್ಡೇಟು ಅದನ್ನು ನಾಡಿದ್ದು ಕೊಡ್ತೀನಿ. ಜಾಸ್ತಿ ಏನಿಲ್ಲ, ಒಂದು 200 ಕ್ಯಾಲರೀಸ್ ಕಮ್ಮಿ ಆಗಿದೆ ಅಷ್ಟೇ. ಸೊ ಬೇಸಿಕಲಿ ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ಇದ್ದೀನಿ ಈ ವೀಕ್ ನಾನು. ಆ್ಯಂಡ್ ಮೇಂಟೆನೆನ್ಸಲ್ಲೇ 1 ವೀಕ್ ಆರ್ 2 ವೀಕ್ ಹತ್ತಿರ ಇರ್ತೀವಿ. ಸೊ ಸ್ವಲ್ಪ ರೀಡ್ ಮಾಡ್ತೀವಿ ಬಾಡಿನ, ಟ್ರ್ಯಾಕ್ ಮಾಡಿಬಿಟ್ಟು ಆಮೇಲೆ ನೋಡ್ತೀವಿ ಚೇಂಜ್ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಇವಾಗ ನಾನು ಇನ್ನೊಂದೇನು ಡಿಸ್ಕಸ್ ಮಾಡಬೇಕು ಅಂತಿದ್ದೆ ಅಂದರೆ, ಸೊ ಯಾವಾಗ ಕ್ಯಾಲರೀಸ್ ಎಲ್ಲ ಚೇಂಜ್ ಆಗುತ್ತೆ, ಸೊ ಸ್ವಲ್ಪ ನಾವು ಮ್ಯಾಕ್ರೋಸ್ ಎಲ್ಲ ನೋಡ್ತೀವಲ್ಲ, ಅವಾಗ ರಿಯಲೈಸ್ ಆಯಿತು ಸ್ವಲ್ಪ ಜನ ಕಾರ್ಬೋಹೈಡ್ರೇಟ್ಸ್ ಏನಿದೆ ತುಂಬ ಜಾಸ್ತಿ ಹೇಟ್ ಕೊಡ್ತಾರೆ ಅದಕ್ಕೆ. ಲೈಕ್ ಈಗ ನಾನು ಯಾವ್ದಾದ್ರು ರೆಸಿಪಿ ಏನಾದರೂ ಅಪ್ಲೋಡ್ ಮಾಡಿದೆ ಅಂತ ಅಂದರೆ, ಇದ್ರಲ್ಲಿ ಕಾರ್ಬ್ಸ್ ಜಾಸ್ತಿ ಇದೆ, ಅಷ್ಟೊಂದು ಕಾರ್ಬ್ಸ್ ಇರೋದು ಇಲ್ಲ ಅದರಲ್ಲಿ, ಆಯಿತಾ. ಸೊ ಲೈಕ್ ಕಾರ್ಬೋಹೈಡ್ರೇಟ್ಸ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಬಾಡಿಗೆ, ಆಯಿತಾ. ಆ್ಯಂಡ್ ತುಂಬ ನನ್ನ ಪ್ರಕಾರ ಅದು ತುಂಬ ಅಂಡರ್ ರೇಟೆಡ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಫ್ಯಾಟ್ ನನಗೆ ತುಂಬ ಜಾಸ್ತಿ ಓವರ್ ರೇಟೆಡ್ ಅನಿಸುತ್ತೆ, ಆಯಿತಾ. ಆ್ಯಂಡ್ ಪ್ರೋಟೀನ್ ಏನಿದೆ ಅದು ಪ್ರಾಪರ್ಲಿ ರೇಟೆಡ್ ಇದೆ. ಪ್ರೋಟೀನ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಜನ ಹೇಳ್ತಾರೆ, ಅಷ್ಟಿದೆ ಅದಕ್ಕೆ ಇಂಪಾರ್ಟೆನ್ಸ್, ಆಯಿತಾ. ಆ್ಯಂಡ್ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ ಡಾಮಿನೇಟೆಡ್ ಮೀಲ್ಸ್ ನಮ್ಮದು. ಸೊ ನಿಮಗೆ ಜಾಸ್ತಿ ಅದು ಫ್ಯಾಟು ಮತ್ತು ಕಾರ್ಬ್ಸ್ ತಿನ್ನೋದ್ರಿಂದ ನಿಮಗೆ ಪ್ರಯೋಜನವೂ ಇಲ್ಲ, ಅಂದರೆ ಪ್ರೋಟೀನ್ ಇಲ್ಲದೆ ಇದ್ದಾಗ. ಬಟ್ ಇವಾಗ ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ತುಂಬ ಅಂಡರ್ ರೇಟೆಡ್ ಅಂತ ಹೇಳ್ತೀನಿ. ಸೊ ಕಾರ್ಬೋಹೈಡ್ರೇಟ್ಸ್ ಏನಿದೆ ನಿಮಗೆ ಅದು ಒಂಥರ ಫ್ಯೂಯಲ್ ಥರ ವರ್ಕ್ ಆಗುತ್ತೆ ನಿಮ್ಮ ಬಾಡಿಗೆ, ಆಯಿತಾ. ನಿಮಗೆ ಎನರ್ಜಿ ಬರೋದೆಲ್ಲ ಕಾರ್ಬೋಹೈಡ್ರೇಟ್ಸಿಂದಾನೆ. ಈಗ ನಮಗೆ ವರ್ಕೌಟ್ ಮಾಡ್ತಿರ್ತೀವಿ, ಹೆವಿ ಲಿಫ್ಟ್ ಮಾಡ್ತಿರ್ತೀವಿ, ಬರೀ ಪ್ರೋಟೀನ್ ಮತ್ತು ಫ್ಯಾಟ್ ತಿನ್ನೋದ್ರಿಂದ ಆ ಎನರ್ಜಿನ ನಾವು ಡ್ರೈವ್ ಮಾಡೋಕ್ಕಾಗೋದಿಲ್ಲ. ನಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು. ಸೊ ಅದಕ್ಕೆ ನಾವು ಪ್ರೀ ವರ್ಕೌಟ್ ಮೀಲಲ್ಲಿ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಮುಂಚೆ ನಾವು ಏನಾದರೂ ಕಾರ್ಬೋಹೈಡ್ರೇಟ್ಸ್ ಮೇಲೆ ಫೋಕಸ್ ಮಾಡ್ತೀವಿ ತಿನ್ನೋಕ್ಕೆ. ಪ್ರೋಟೀನ್ ತಿನ್ಕೊಂಡು ನಾವು ಜಿಮ್ಗೆ ಹೋಗೋದಿಲ್ಲ, ಕಾರ್ಬ್ಸ್ ತಿಂದ್ಬಿಟ್ಟು ಜಿಮ್ಗೆ ಹೋಗ್ತೀವಿ ನಾವು. ಈಗ ಡೇಟ್ಸ್ ಆಗಲಿ ಇಲ್ಲ ಬಾಳೆಹಣ್ಣಾಗಲಿ, ಸೊ ಬನಾನಾ, ಡೇಟ್ಸ್ ಈ ಥರದ್ದು ಏನಕ್ಕೆ ತಿಂತೀವಿ ಅಂತಂದರೆ ನಿಮಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು, ಆಯಿತಾ. ಸೊ ಆ ರೀಸನ್ನಿಂದ ಕಾರ್ಬೋಹೈಡ್ರೇಟ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಕೊಡೋದ್ರಿಂದ, ಸೊ ಕಾರ್ಬ್ಸನ್ನು ನಾವೇನಂತೀವಿ ಪ್ರೋಟೀನ್ ಸ್ಪೇರಿಂಗ್ ಅಂತೀವಿ. ಸೊ ಪ್ರೋಟೀನ್ ಸ್ಪೇರಿಂಗ್ ಅಂತ ಅಂದರೆ ನಿಮ್ಮ ಬಾಡಿ ಕಾರ್ಬ್ಸನ್ನು ಎನರ್ಜಿ ಸೋರ್ಸಿಗೆ ಯುಟಿಲೈಸ್ ಮಾಡ್ಕೊಡುತ್ತೆ, ಆ್ಯಂಡ್ ಪ್ರೋಟೀನನ್ನು ಮಸಲ್ ಬಿಲ್ಡ್ ಮಾಡೋದಕ್ಕೆ ಬಿಟ್ಕೊಟ್ಬಿಡುತ್ತೆ, ಆಯಿತಾ. ಈಗ ನೀವು ಎನಫ್ ಕಾರ್ಬೋಹೈಡ್ರೇಟ್ಸ್ ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ಬಾಡಿ ಕೊಟ್ಟಿರೋ ಪ್ರೋಟೀನನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಚೆನ್ನಾಗಿ ಕೊಟ್ಟರೆ ಮಾತ್ರ ನೀವು ಪ್ರೋಟೀನ್ ತಿಂದಿರೋದನ್ನು ನಿಮ್ಮ ಬಾಡಿ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಪಾಸಿಬಲ್ ಇರೋದು, ಆಯಿತಾ. ಸೊ ಕಾರ್ಬೋಹೈಡ್ರೇಟ್ಸ್ ತುಂಬ ಇಂಪಾರ್ಟೆಂಟ್, ಅದು ನೆಗ್ಲೆಕ್ಟ್ ಮಾಡಬೇಡಿ, ಆಯಿತಾ. ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು ಅಷ್ಟು ತೊಗೊಳ್ಳೇಬೇಕು. ಸೊ ಇವಾಗ ನಿಮ್ಗೊಂದು ಲಾಜಿಕ್ ಹೇಳ್ತೀನಿ ನಾನು. ಬೇಸಿಕಲಿ ಒಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ. ಸೊ ಫಸ್ಟು ನೀವೇನು ಮಾಡ್ತೀರಾ ಅಂತ ಅಂದರೆ ನಿಮ್ಮ ಬಾಡಿ ವೆಯ್ಟ್ KGಲಿ ತೊಗೊಬಿಟ್ಟು 1.6 to 2.2 ಗ್ರಾಮ್ಸ್ ಪರ್ KG ಆಫ್ ಯುವರ್ ಬಾಡಿ ವೆಯ್ಟ್ ಇರಬೇಕು ಪ್ರೋಟೀನ್, ಆಯಿತಾ. ಸೊ ಇವಾಗ ನಾನೇನಾದರೂ 80 kgs ಇದ್ದೀನಿ, 82 kgs ಇದ್ದೀನಿ ಅಂತ ಅಂದರೆ ನಾನು 2.2 ಗ್ರಾಮ್ಸ್ ಪ್ರೋಟೀನ್ ತೊಗೋತೀನಿ ಕಟ್ ಮಾಡುವಾಗ ಪರ್ KG ಆಫ್ ಬಾಡಿ ವೆಯ್ಟ್. ಸೊ ಅದೆಷ್ಟು ಬರುತ್ತೆ, 180 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ, ಆಯಿತಾ, ಪರ್ KG ಆಫ್ ಬಾಡಿ ವೆಯ್ಟ್. ಸೊ ನನ್ನ ಟೋಟಲ್ ಡೈಲಿ ಇಂಟೇಕ್ ಏನಿರಬೇಕು ಪ್ರೋಟೀನ್ದು 180 ಗ್ರಾಮ್ಸ್ ಇರಬೇಕು. ಅದೇ ಇವಾಗ ಫ್ಯಾಟ್ ಎಷ್ಟಿರಬೇಕು, ಸೊ ಹುಡುಗರಿಗೆ ಫ್ಯಾಟು 20 to 25% ಆಫ್ ಯುವರ್ ಟೋಟಲ್ ಕ್ಯಾಲರೀಸ್ ಇರಬೇಕು. ಸೊ ಇವಾಗ ನೀವು ಟೋಟಲ್ ಕ್ಯಾಲರೀಸ್ ಇವಾಗ 2500 ಕ್ಯಾಲರೀಸ್ ಇದ್ದರೆ ಅದ್ರ 25%, 20-25% ಏನಿದೆ ಅದು ನಿಮ್ಮದು ಫ್ಯಾಟಿಂದ ಇಂಟೇಕ್ ಆಗಬೇಕು, ಆಯಿತಾ. ಅದೇ ಹುಡುಗಿರಿಗಾದರೆ ಸ್ವಲ್ಪ ಹೈಯರ್ ಎಂಡಲ್ಲಿ ಇರುತ್ತೆ ಫ್ಯಾಟು, ಆಯಿತಾ, 25 to 30 ಗ್ರಾಮ್ಸ್, 30%. ಹುಡುಗರಿಗೆ 20 to 25% ಇರುತ್ತೆ ಟೋಟಲ್ ಕ್ಯಾಲರೀಸಿನ ಪಾರ್ಟು, ಹುಡುಗಿರಿಗೆ 25 to 30% ಇರುತ್ತೆ. ಯಾಕೆ ಅಂತಂದರೆ ಅದು ಹೆಲ್ದಿಯಾಗಿ ನಿಮ್ಮ ಹಾರ್ಮೋನ್ಸನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಗೆ, ಆಯಿತಾ. ಇಲ್ಲ ಅಂತ ಅಂದರೆ ಸ್ವಲ್ಪ ಲೈಕ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಡುಗಿರು ಸ್ವಲ್ಪ ಫ್ಯಾಟಲ್ಲಿ ಜಾಸ್ತಿ ಇಟ್ಟಿರ್ತಾರೆ ಇಂಟೇಕು. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಏನು ಅಂತಂದರೆ ಮಿಕ್ಕಿದ್ದೇನು ಕ್ಯಾಲರೀಸ್ ಉಳ್ಕೊಡುತ್ತೆ ಅದನ್ನೆಲ್ಲ ನಾವು ಕಾರ್ಬೋಹೈಡ್ರೇಟ್ಸಿಂದ ತುಂಬ್ತೀವಿ ಅಷ್ಟೇ. ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ನು, ಆಯಿತಾ. ಫಸ್ಟು ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಪ್ರೋಟೀನ್ ಫುಲ್ಫಿಲ್ ಆದಮೇಲೆ ಏನು ಮಾಡ್ತೀವಿ, ಫ್ಯಾಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 20-25% ಫ್ಯಾಟ್ ಹಾಕ್ತೀವಿ ಟೋಟಲ್ ಕ್ಯಾಲರೀಸ್ದು. ಆಮೇಲೆ ಮಿಕ್ಕಿದ್ದೇನು ಕ್ಯಾಲರೀಸ್ ಉಳ್ಕೊಡುತ್ತೆ
ಪ್ರೋಟೀನ್ ಮೈನಸ್ ಫ್ಯಾಟ್ ಕ್ಯಾಲರೀಸ್ ಏನಿದೆ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದ್ಬಿಟ್ಟು ಫಿಲ್ ಮಾಡಿಬಿಡ್ತೀವಿ ಅದನ್ನ. ಸೊ ಹಾಗೆ ಇರಬೇಕು ಡಯಟು, ತುಂಬ ಸಿಂಪಲ್ ಅದಾಯ್ತಾ. ನಾನೆಲ್ಲ ಹೇಳ್ಕೊಡ್ತೀನಿ ನಾಳೆ ಶೀಟಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಡಯಟ್ ಹೆಂಗೆ ಪ್ಲ್ಯಾನ್ ಮಾಡಬೇಕು ಇದೆಲ್ಲ ಕ್ಯಾಲ್ಕುಲೇಷನ್ ನಿಮಗೆ ಇನ್ ಡೀಟೇಲಾಗಿ ಅದ್ರಲ್ಲಿ ಸಿಗುತ್ತೆ ನಿಮ್ಗೆ, ಆಯಿತಾ. ಬಟ್ ನಾನು ಏನಕ್ಕೆ ಮಾತಾಡಬೇಕಿತ್ತು ಅಂತಂದರೆ ಲೈಕ್ ಕೆಲವರಂತೂ ಇನ್ಫ್ಲೂಯೆನ್ಸರ್ಸು ಇದ್ದಾರೆ ಆನ್ಲೈನಲ್ಲಿ. ಕಾರ್ಬೋಹೈಡ್ರೇಟ್ಸ್ ತಿಂದ್ಬಿಟ್ರೆ ಸಾಕು, ನೀವು ಏನಾದ್ರು ಒಂದು ಮೀಲಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಾಣಿಸ್ಬಿಟ್ರೆ ಸಾಕು ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಿರ್ತಾರೆ. ಅಷ್ಟೊಂದೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಸಖತ್ ಜಾಸ್ತಿ ನೆಸೆಸರಿ ಇದೆ ಬಾಡಿಗೆ. ಲೈಕ್ ನಾನಂತೂ ಲೈಕ್ ನನಗೆ ತುಂಬ ಜಾಸ್ತಿ ನನ್ನ ಫ್ಯಾಟ್ ಮತ್ತು ಕಾರ್ಬ್ಸ್ ಮೇಲೆ ರಿಲೇ ಆಗೋದು. ಫ್ಯಾಟ್ ಹೆಂಗೆ ತೊಗೋತೀನಿ ನಾನು ಅಂತ ಅಂದರೆ 20 to 25% ಇರಬೇಕು ಹುಡುಗರಿಗೆ. ನಾನು ನಾರ್ಮಲಿ 25% ಹೈಯರ್ ಎಂಡಲ್ಲೇ ಇರ್ತೀನಿ ನಾನು. ಯಾಕಂತಂದರೆ ನನ್ನ ಬಾಡಿ ಲೈಕ್ ನನಗೆ ಜಾಸ್ತಿ ತಿನ್ನೋಕೆ ಇಷ್ಟ ಆಗಲ್ಲ. ಆ್ಯಂಡ್ ನನ್ನ ಬಾಡಿ ನನ್ನ ಪ್ರಕಾರ ಫ್ಯಾಟಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅನ್ನಿಸ್ತಿದೆ. ಸೊ ಹಾಗೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನೀವು ಇದನ್ನು ನೋಡಬೇಕು, 1 ಗ್ರಾಮ್ ಪ್ರೋಟೀನಲ್ಲಿ 4 ಕ್ಯಾಲರೀಸ್ ಇರುತ್ತೆ. ಸೊ 1 ಗ್ರಾಮ್ ಪ್ರೋಟೀನಲ್ಲಿ 4 ಕ್ಯಾಲರೀಸ್ ಇರುತ್ತೆ. 1 ಗ್ರಾಮ್ ಕಾರ್ಬ್ಸಲ್ಲೂ 4 ಕ್ಯಾಲರೀಸ್ ಇರುತ್ತೆ. ಅದೇ 1 ಗ್ರಾಮ್ ಫ್ಯಾಟಲ್ಲಿ 9 ಕ್ಯಾಲರೀಸ್ ಇರುತ್ತೆ. ಸೊ ಅದಕ್ಕೆ ಫ್ಯಾಟು ಕ್ಯಾಲರಿ ಡೆನ್ಸ್ ಅಂತ ಅನ್ನೋದು. ಯಾಕಂದರೆ 1 ಗ್ರಾಮ್ ಫ್ಯಾಟಲ್ಲಿ ಜಾಸ್ತಿ ಕ್ಯಾಲರೀಸ್ ಇದೆ. ಡಬಲ್ ಪ್ರೋಟೀನ್ ಮತ್ತು ಕಾರ್ಬ್ಸ್ಗೂ ಡಬಲ್ ಕ್ಯಾಲರೀಸ್ ಇರುತ್ತೆ. ಡಬಲ್ಗೂ ಜಾಸ್ತಿನೇ ಇದೆ, 9 ಇದೆ, ಆಯಿತಾ. ಸೊ ಅದನ್ನು ನೋಡಿದಾಗ ಫ್ಯಾಟನ್ನು ಕಂಟ್ರೋಲಲ್ಲಿ ಇಡಬೇಕು. ಆ್ಯಂಡ್ ಫ್ಯಾಟು ನಮ್ಮ ಇಂಡಿಯನ್ ಡಯಟಲ್ಲಿ ಸ್ವಲ್ಪ ಓವರ್ ಹೈಪ್ಡ್ ಅನಿಸುತ್ತೆ ನನಗೆ. ಏನಕ್ಕೆ ಓವರ್ ಹೈಪ್ಡ್ ಅನಿಸುತ್ತೆ ನನಗೆ ಅಂದರೆ, ಇವಾಗ ದೇಸಿ ಘೀ ಆಯಿತಾ, ಲೈಕ್ ನಿಮ್ಮ ಮೂಳೆ ಎಲ್ಲ ಗಟ್ಟಿ ಇಡುತ್ತೆ. ದೇಸಿ ಘೀ ತಿಂದರೆ ಹೀಗೆ ಆಯಿತಾ, ಫ್ಯಾಟ್ ಇರಬೇಕು. ಅದು ಫ್ಯಾಟ್ ಇರಬೇಕು, ಒಪ್ಕೋತೀನಿ. ಫ್ಯಾಟು ನಿಮ್ಮ ಹಾರ್ಮೋನ್ಸಿಗೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ, ನಿಮ್ಮ ಬ್ರೈನ್ ಹೆಲ್ತು ಅದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ, ಆಯಿತಾ. ಬಟ್ ಎಷ್ಟು ಫ್ಯಾಟ್ ತಿನ್ನಬೇಕು, ಆಯಿತಾ. ಫ್ಯಾಟ್ ಇಂಪಾರ್ಟೆಂಟ್. ಈಗ ಅಮೃತನ ಜಾಸ್ತಿ ಕುಡಿದ್ರೆ ವಿಷ ಅಂತ ಅಂತಾರಲ್ವಾ, ಅದೇ ಸಿನಾರಿಯೋಲಿ ಇದ್ದೀವಿ ಇವಾಗ ನಾವು ಇಂಡಿಯನ್ ಡಯಟಲ್ಲಿ. ಹೇಗೆ ಅಂತ ಅಂದರೆ ಓವರ್ ಈಟಿಂಗ್ ಫ್ಯಾಟು, ಆಯಿತಾ. ಒಳ್ಳೇದು ಅಂತ ಅಂದ್ಬಿಟ್ಟು ತುಪ್ಪ ಕುಡಿತಾ ಇದ್ದಾರೆ ಜನ. ಈಗ ನಾನು ಹೊರಗಡೆ ಹೋದರೆ ಈಗ ದೋಸೆಗೆ ತುಪ್ಪ ಹಾಕಿದ್ರೆ ನಮ್ಮ ಕಡೆ ಸ್ವಲ್ಪ ಪ್ರೀಮಿಯಮ್ ಅಂತ ಅಂತಾರೆ. ದೋಸೆಗೆ ತುಪ್ಪ ಹೆಂಗೆ ಸುರಿತಿದ್ದಾರೆ, ತುಪ್ಪ ಸುರಿತಿದ್ದಾರೋ ಡಾಲ್ಡಾ ಸುರಿತಿದ್ದಾರೋ ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ತುಪ್ಪ ಅಂತಲೇ ಅಂದ್ಕೊಳ್ಳೋಣ. ಹೆಂಗೆ ಸುರಿತಿದ್ದಾರೆ ಅಂದರೆ ಫುಲ್ಲು ದೋಸೆಯಿಂದ ತುಪ್ಪ ಹಿಂಗೆ ಕೆಳಗಡೆ ಇದಾಗ್ತಿರುತ್ತೆ, ಡ್ರಾಪ್ ಆಗ್ತಿರುತ್ತೆ. ಅದ್ರ ಮೇಲ್ಗಡೆ ಮತ್ತೆ ಒಂದು ಚಿಕ್ಕ ಬಟ್ಲಲ್ಲಿ ನಿಮಗೆ ತುಪ್ಪ ಕೊಡ್ತಾರೆ ಎಕ್ಸ್ಟ್ರಾ ಅದ್ರ ಮೇಲೆ ಹಾಕೊಳಕ್ಕೆ. ಸೊ ಅಷ್ಟೊಂದೆಲ್ಲ ಫ್ಯಾಟು ಇಂಟೇಕೆ ಮಾಡಬಾರ್ದು ನೀವು, ಆಯಿತಾ. 20-25% ಇರಬೇಕು ಹುಡುಗರಿಗೆ, 25 to 30% ಹುಡುಗಿರಿಗೆ ಬೇಜಾನ್ ಅಷ್ಟೇ, ಆಯಿತಾ. ಒಂದು ಒಳ್ಳೆ ಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ಬಾಡಿ ಕೂಡ. ಆ್ಯಂಡ್ ಎವ್ರಿ ಮ್ಯಾಕ್ರೋ ಏನಿದೆ, ಪ್ರೋಟೀನ್, ಕಾರ್ಬ್ಸ್ ಮತ್ತು ಫ್ಯಾಟ್ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಬಾಡಿಗೆ. ಆ್ಯಂಡ್ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಬಟ್ ಯಾವುದನ್ನು ಓವರ್ ಕನ್ಸ್ಯೂಮು ಮಾಡೋಕ್ಕೆ ಹೋಗಬೇಡಿ. ಓವರ್ ಕನ್ಸಂಪ್ಷನ್ನು ಅಷ್ಟೇ ಕೆಟ್ಟದೇನೆ, ಕಮ್ಮಿ ಕನ್ಸಂಪ್ಷನ್ ಮಾಡೋದು ಕೆಟ್ಟದೇನೆ. ನಿಮಗೆ ಪ್ರಾಪರಾಗಿ ಅದೇನು ಸ್ಟೇಬಲಾಗಿ ಕನ್ಸ್ಯೂಮ್ ಮಾಡ್ಬೇಕು ಅಷ್ಟನ್ನೇ ಮಾಡಿ, ಆಯಿತಾ. ಸೊ ಇದು ಎಷ್ಟು ಜನ ನೋಡ್ಬಿಟ್ಟು ಯುಟಿಲೈಸ್ ಮಾಡ್ಕೋತಿದ್ದೀರಾ ನನಗೆ ಗೊತ್ತಿಲ್ಲ. ಆ್ಯಂಡ್ ಈವನ್ ಒಂದು 5 ಜನ 10 ಜನ ಯೂಸ್ ಮಾಡ್ಕೊಂಡ್ರು ಇನ್ಫಾರ್ಮೇಷನ್ನ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ನನಗೆ ನಾನು ಜಿಮ್ ಸ್ಟಾರ್ಟ್ ಮಾಡಿದಾಗ, ಬಿಗಿನರ್ ಆಗಿದ್ದಾಗ, ಒಂದು ಜಿಮ್ ಕೋಚ್ ಹೈರ್ ಮಾಡೋ ಅಷ್ಟು ನನ್ನ ಹತ್ರ ಕಾಸಿರಲಿಲ್ಲ. ಪ್ರೋಟೀನ್ ತೊಗೊಳೋದು ದೂರದ ಮಾತು. ಜಿಮ್ ಮೆಂಬರ್ಶಿಪ್ಪನ್ನು ನಾನು ತುಂಬ ಲೈಕ್ ಮನೇಲಿ ಕಷ್ಟಪಟ್ಟು ಇಸ್ಕೊಂಬಿಟ್ಟು ಒಂದು 300-500 ರುಪೀಸ್ ಏನಿದೆ ಜಿಮ್ ಮೆಂಬರ್ಶಿಪ್ಪನ್ನು ಅಫೋರ್ಡ್ ಮಾಡೋದಕ್ಕೇ ನನಗೆ ತುಂಬ ಜಾಸ್ತಿ ಅನ್ನಿಸ್ತಿತ್ತು. ಆ್ಯಂಡ್ ಡಯಟ್ ಅಂತೂ ಗೊತ್ತೇ ಇರಲಿಲ್ಲ. ಸೊ ಅದಕ್ಕೆ ಯಾರು ಬಿಗಿನರ್ಸ್ ಇದ್ದಾರೆ, ಯಾರು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ನನ್ನ ಜರ್ನಿ ನಾನು ಶೇರ್ ಮಾಡಿದ್ರೆ, ನಾನು ಇಲ್ಲಿವರೆಗೂ ಏನು ಕಲ್ತಿದ್ದೀನಿ ಅದನ್ನು ಶೇರ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಿರೋದಷ್ಟೇ, ಆಯಿತಾ. ನಾನು ಯಾವುದೂ ಫಿಟ್ನೆಸ್ ಪ್ರೊಫೆಷ್ನಲ್ ಅಲ್ಲ, ನಾನು ಸರ್ಟಿಫೈಡ್ ಕೋಚ್ ಕೂಡ ಅಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಕಲ್ತಿರೋದು, ಆಯಿತಾ. ನನಗೂ ಕೋಚ್ ಇದ್ದಾರೆ ಆ್ಯಂಡ್ ಅವ್ರ ಗೈಡೆನ್ಸ್ ಥ್ರೂನೇ ನಾನು ಮಾಡೋದು. ಆ್ಯಂಡ್ ಅವರಿಂದನೂ ನಾನು ತುಂಬ ಕಲಿತಿರ್ತೀನಿ, ಕ್ವೆಶನ್ಸ್ ಮಾಡ್ತಿರ್ತೀನಿ. ಆ್ಯಂಡ್ ನಾನು ಪರ್ಸ್ನಲಿನೂ ಬುಕ್ಸ್ ಎಲ್ಲ ಓದ್ಬಿಟ್ಟೆಲ್ಲ ಕಲಿತಿರ್ತೀನಿ, ರಿಸರ್ಚ್ ಪೇಪರು ಬುಕ್ಸ್ ಎಲ್ಲ ಓದ್ಬಿಟ್ಟು. ಆ್ಯಂಡ್ ನಂದು ಏನಿದೆ ನಾಲೆಡ್ಜ್ ನಾನು ಪಾಸ್ ಡೌನ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಾನು. ನಿಮಗೆ ಯುಟಿಲೈಸ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ. ಯಾರಿಗಾದ್ರೂ ನಂಬಿಕೆ ಇಲ್ಲ ನನ್ನ ಮಾತು ಮೇಲೆ ಅಂತ ಅಂದರೆ ಪ್ರೊಫೆಷ್ನಲನ್ನು ಹೈರ್ ಮಾಡ್ಕೊಳ್ಳಿ, ಆಯಿತಾ. ಯಾರ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಅಷ್ಟೇ. ನನಗೆ ಇದರಿಂದ ಏನು ದುಡ್ಡು ಬರೋದಿಲ್ಲ, ನನಗೆ ಯೂಟ್ಯೂಬ್ ಏನು ಪೇ ಮಾಡ್ತಿಲ್ಲ, ಅಷ್ಟೊಂದು ಫಾಲೋವರ್ಸು ಇಲ್ಲ ನನಗೆ, ಅಷ್ಟೊಂದು ವ್ಯೂಸು ಇಲ್ಲ ನನಗೆ. ಆ್ಯಂಡ್ ಎಷ್ಟು ಜನ ಯುಟಿಲೈಸ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಶೇರ್ ಮಾಡಿದ್ರೆ ಮಾಡಿ, ನಿಮಗೆ ಬಿಟ್ಟಿದ್ದು ಎಲ್ಲದೂ. ಲೈಕ್ ನಂದೇನಿದೆ ಪ್ಯಾಷನ್ನು, ಒಂದು 5 ಜನಕ್ಕೆ ಹೆಲ್ಪ್ ಆದರೂ ಪರವಾಗಿಲ್ಲ, ನಾನು ಹಾಕ್ತಾ ಇರ್ತೀನಿ ಅಷ್ಟೇ. ಸ್ಟಾಪ್ ಅಂತೂ ಮಾಡೋದಿಲ್ಲ, ಹಾಕ್ತಾನೆ ಇರ್ತೀನಿ, ಪರವಾಗಿಲ್ಲ, ನೋಡೋಣ. ನಿಮಗೆ ಪರ್ಸ್ನಲಿ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಹೇಳಿ. ನನಗೆಲ್ಲ ಟಾಪಿಕ್ಸ್ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದಾಗ ನನಗೆ ಕೆಲವು ಟಾಪಿಕ್ಸ್ ನೀವು ಇಂಟ್ರೊಡ್ಯೂಸ್ ಮಾಡಿದಾಗ ಓಕೆ ತುಂಬ ಜನ ಈ ಟಾಪಿಕ್ ಬಗ್ಗೆ ಕೇಳ್ತಿದ್ದಾರೆ ಅಂದಾಗ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿಬಿಟ್ಟು ತಿಳ್ಕೊತೀನಿ. ಸೊ ದಟ್ ನನಗೂ ನಾಲೆಡ್ಜ್ ಗೈನ್ ಆಗುತ್ತೆ.
ಸೊ ನಿಮಗೂ ನಾನು ಬೆಟರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಚಾನ್ಸ್ ಇರುತ್ತದು. ಆ್ಯಂಡ್ ನಾನು ಕೊಡೋ ಅಡ್ವೈಸ್ ಎಲ್ಲ ನಾನು ನನ್ನ ಮೇಲೆ ಅಂತ ಅಂದ್ಕೊಂಡೇ ಹೇಳ್ತಿರೋದು. ಲೈಕ್ ಇನ್ ಕೇಸ್ ನಾನು ಹಿಂಗೆ ಮಾಡಿದ್ರೆ, ನಾನು ಹಂಗೆ ಮಾಡಿದ್ರೆ ಅಂತ. ಯಾಕಂದರೆ ನಾನು ಯಾರಿಗೂ ಡೈರೆಕ್ಟಾಗಿ ಅಡ್ವೈಸ್ ಕೊಡೋಂಗಿಲ್ಲ, ಸರ್ಟಿಫೈಡ್ ಇಲ್ಲದೇ ಇರೋದ್ರಿಂದ. ಸೊ ನೀವು ಸ್ಮಾರ್ಟ್ ಇರೋರು ಅರ್ಥ ಮಾಡ್ಕೊಳ್ಳಿ ಅದನ್ನಷ್ಟೇ. ಆಯಿತಾ? ಸಿಗೋಣ ನಾಳೆ.